ಈಗ ಅವರ ಮುಂದಿರುವಂತಹ ಅವಕಾಶ ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕರೆ ಮಾತ್ರ ಅವರು ಬಚಾವಾಗೋದು. ಅಂದ್ರೆ ಅವರ ಶಾಸಕ ಸ್ಥಾನಕ್ಕಿಲ್ಲದೆ ಹೋದ್ರೆ ಕುತ್ತು ಬರುತ್ತೆ. ಸಿಬಿಐ ನ್ಯಾಯಾಲಯ ಈಗ ಅವರಿಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಿರೋದು, ಆದೇಶ ಹೊರಡಿಸಿರೋದು. ಹಾಗಾಗಿ ಮುಂದಿರುವಂತಹ ಅವರಿಗೆ ಅವಕಾಶ ಅಂತಂದ್ರೆ ಹೈಕೋರ್ಟ್ ಮೊರೆ ಹೋಗೋದು. ಹೈಕೋರ್ಟ್ನಿಂದ ತಡೆಯಾಜ್ಞೆ ಏನಾದರೂ ಸಿಕ್ಕರೆ ಆಗ ರೆಡ್ಡಿ ಬಚಾವಾಗ್ತಾರೆ. ಇಲ್ಲದೆ ಹೋದ್ರೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು. ಸಿಬಿಐ ನ್ಯಾಯಾಲಯ ಜನಾರ್ದನ ರೆಡ್ಡಿ ಅವರನ್ನ ಅಪರಾಧಿ ಅಂದಿದೆ. 7 ವರ್ಷಗಳ ಶಿಕ್ಷೆಯನ್ನು ಕೂಡ ಪ್ರಕಟಿಸಿದೆ. ಮುಂದಿರುವಂತಹ ಅವಕಾಶ ಅಂತಂದ್ರೆ ಹೈಕೋರ್ಟ್ ಮೊರೆ ಹೋಗೋದು. ಹೈಕೋರ್ಟ್ನಲ್ಲಿ ಅವರಿಗೆ ಏನಾದ್ರೂ ತಡೆಯಾಜ್ಞೆ ಸಿಕ್ಕರೆ, ಅಂದ್ರೆ ಸಿಬಿಐ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿದ್ರೆ ಆಗಷ್ಟೇ ಅವರ ಶಾಸಕ ಸ್ಥಾನ ಉಳಿಯೋದು. ಇಲ್ಲದೆ ಹೋದ್ರೆ ಅದಕ್ಕೂ ಕುತ್ತು. 7 ವರ್ಷ ತಾನೇ ಸಿಕ್ಕಿರೋದು ಜೈಲು ಶಿಕ್ಷೆ ಪ್ರಕಟ. ಎಸ್, ಈ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಈಗ ಅಪರಾಧಿ ಆಗಿರೋದು. 5 ಅಪರಾಧಿಗಳಿಗೆ ಒಟ್ಟು ಈಗ 7 ವರ್ಷ ಜೈಲು ಶಿಕ್ಷೆ ಪ್ರಕಟ ಆಗಿರೋದು. ಆದ್ರೆ ಸಬಿತಾ ಇಂದ್ರಾ ರೆಡ್ಡಿ ಪ್ರಕರಣದಲ್ಲಿ ಖುಲಾಸೆಯಾಗಿದ್ದಾರೆ. ನಿವೃತ್ತ ನ್ಯಾಯಾಲಯಕ್ಕೆ ಅವರೇನಾದರೂ ಹೋದಂತ ಸಂದರ್ಭದಲ್ಲಿ ಸ್ಟೇ ಸಿಗಲಿಲ್ಲ ಅಂತಾದ್ರೆ ಆಗ ಅವರ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬೀಳುತ್ತೆ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ರೆಡ್ಡಿ ಮನವಿ ಮಾಡಬಹುದು, ವಯಸ್ಸು ಮತ್ತು ಅವರ ಸೇವೆಯನ್ನ ಪರಿಗಣಿಸಿ. ಆದರೆ ಜನಾರ್ದನ ರೆಡ್ಡಿ ಮನವಿಯನ್ನ ಸಿಬಿಐ ಕೋರ್ಟ್ ತಿರಸ್ಕರಿಸಿತು. 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಜನಾರ್ದನ ರೆಡ್ಡಿ ಅವರ ಮನವಿಗೆ ಯಾವುದೇ ರೀತಿಯಲ್ಲೂ ಕೂಡ ಮನ್ನಣೆ ಸಿಕ್ಕಿಲ್ಲ.